ಸೊ ಟಾಟಾ ಕಂಪನಿ ಕೇವಲ ನಿಮಗೆ ಪ್ಯಾಸೆಂಜರ್ ವೆಹಿಕಲ್ಸ್ ನಷ್ಟೇ ಇವಿ ಸೆಗ್ಮೆಂಟ್ ನಲ್ಲಿ ಕೊಡ್ತಾ ಇಲ್ಲ, ಬಟ್ ಇಲ್ಲಿ ಡಿಸ್ಪ್ಲೇ ಆಗ್ತಿರುವಂತಹ ಮತ್ತೊಂದು ವಿಶಿಷ್ಟವಾದಂತಹ ವಾಹನ ಇದಾವೆ. ಸೊ ಟಾಟಾ ಮೋಟಾರ್ಸ್ ಅವರ ಕಮರ್ಷಿಯಲ್ ವೆಹಿಕಲ್ಸ್, ಅದು ಇವಿ ಸೆಗ್ಮೆಂಟ್ ನಲ್ಲಿ ಒಂದು ಇಂಟ್ರಾ ಇವಿ ಹಾಗೂ ಮತ್ತೊಂದು ಏಸ್ ಪ್ರೋ ಇವಿ. ಸೊ ಅದೇ ತರ ಈ ಎರಡು ಗಾಡಿಗಳ ಬಗ್ಗೆ ಮಾಹಿತಿಯನ್ನ ಕೊಡ್ಲಿಕ್ಕೆ ನಮ್ಮ ಜೊತೆ ಇದ್ದಾರೆ ರೇಣುಕಾ ಪ್ರಸಾದ್ ಅವರು, ಟೆರಿಟರಿ ಸೇಲ್ಸ್ ಮ್ಯಾನೇಜರ್ ಟಾಟಾ ಮೋಟಾರ್ಸ್. ಸರ್ ನಮಸ್ಕಾರ. ನಮಸ್ತೆ. ಒಂದು ಬ್ಯೂಟಿಫುಲ್ ಅಟ್ರಾಕ್ಟ್ ಮಾಡುವಂತಹ ವಾಹನಗಳನ್ನ ನೀವು ಇಟ್ಟಿದ್ದೀರಿ. ಬಹುಶಃ ಈ ಎರಡು ವಾಹನಗಳು ಇದರ ಮ್ಯಾಕ್ಸಿಮಮ್ ಯೂಸೇಜ್ ನಮ್ಮ ಬೆಂಗಳೂರು ಇ ಕಾಮರ್ಸ್ ಹಬ್ ಆಗಿರೋದ್ರಿಂದ ಅಲ್ಲಿ ತುಂಬಾ ಕಡೆ ಇದು ತುಂಬಾ ಉಪಯೋಗಕ್ಕೆ ಬರುತ್ತೆ. ಸೊ ರೈತರಿಗೂ ಕೂಡ ತುಂಬಾ ಉಪಯೋಗ ಆಗುವಂತಹ ಗಾಡಿಗಳು. ಸೊ ಇಂಟ್ರಾ ಅಂಡ್ ಏಸ್ ಪ್ರೋ ಇವಿ, ಸೊ ಇದ್ರ ಬಗ್ಗೆ ಹೇಳಿ ಸರ್. ಸರ್ ಇದು ನೋಡಿ, ಇದು ನಮ್ದು ಟಾಟಾ ಏಸ್ ಪ್ರೋ ಇವಿ. ಸೊ ಈ ವೆಹಿಕಲ್ ಬಂದು ನೀವು ಬ್ಯಾಂಗ್ಳೂರಲ್ಲಿ ತುಂಬಾ ಗಲ್ಲಿ ರೋಡ್ಗಳಲ್ಲೂ ಕೂಡ ವೆಹಿಕಲ್ ನ ರನ್ ಮಾಡಬಹುದು. ಇದನ್ನ ನೀವು ವೆಹಿಕಲ್ ನ ನೋಡಿದ್ರೆ, ಸೊ ನೀವು ಸಣ್ಣ ಪುಟ್ಟ, ಫಾರ್ ಎಕ್ಸಾಂಪಲ್ ಬ್ಯಾಂಗ್ಳೂರಲ್ಲಿ ಚಿಕ್ಕಪೇಟೆ ಅಂತ ರೋಡ್ಗಳು ತುಂಬಾ ಗಲ್ಲಿಗಳಿದಾವೆ. ಆ ತರ ಗಲ್ಲಿಗಳಲ್ಲಿ ತುಂಬಾ ಶಾಪ್ಸ್ ಇರ್ತವೆ. ಅವ್ರದ್ದು ಲೋಡಿಂಗ್ ಫಸ್ಟ್ ಪಾಯಿಂಟ್ ಇಂದ ಅನ್ಲೋಡಿಂಗ್ ಇನ್ನೊಂದು ಕಡೆ ಹೋಗೋದ್ರಿಂದ, ಅಂದ್ರೆ ಎಂಡ್ ಮೈಲು ಮತ್ತೆ ಮಿಡ್ ಮೈಲ್ ಈ ತರ ಎಲ್ಲ ತುಂಬಾ ಟ್ರಾನ್ಸ್ಪೋರ್ಟೇಷನ್ಸ್ ಇರ್ತದೆ. ಆ ತರ ಸಣ್ಣ ಗಲ್ಲಿಗಳಲ್ಲೂ ವೆಹಿಕಲ್ ಓಡಾಡಬೇಕು ಅಂದ್ರೆ ನಮ್ದು ಇದು ಏಸ್ ಪ್ರೋ ವೆಹಿಕಲ್. ಸೊ ಇದು ಪೇಲೋಡ್ ಬಂದು 750 kg. ಸಣ್ಣ ಪುಟ್ಟ ಗಲ್ಲಿಗಳಲ್ಲೂ ಕೂಡ ಇದು 750 kg ಕೆಪಾಸಿಟಿನ ಕ್ಯಾರಿ ಮಾಡುತ್ತದೆ. ಸೊ ಇದ್ರ ರೇಂಜ್ ಬಂದು 100+. ಸೊ 100+ ಒಂದು ಟೈಮ್ ಚಾರ್ಜ್ ಮಾಡಿದ್ರೆ 100+ ಕಿಲೋಮೀಟರ್ ಈಸಿಯಾಗಿ ಹೋಗ್ಬೋದು, ಅಂದ್ರೆ 750 kg. ಆಮೇಲೆ ಸಣ್ಣ ಪುಟ್ಟ ಗಲ್ಲಿಲು ಹೋಗ್ಬೋದು. ಮತ್ತೆ ಇನ್ನೂ ಒಂದು ಸಮಸ್ಯೆ ಏನು ಅಂದ್ರೆ ಬ್ಯಾಂಗ್ಳೂರಲ್ಲಿ ಪಾರ್ಕಿಂಗ್ಗೆ, ಸೊ ಯಾವುದೇ ವೆಹಿಕಲ್ ಕಮರ್ಷಿಯಲ್ ವೆಹಿಕಲ್ ಹೋಗ್ಬೇಕು ಅಂತಂದ್ರೆ ಸಣ್ಣ ಟೂ ವೀಲರ್ಗೂ ಕೂಡ ಸಮಸ್ಯೆ. ಬಟ್ ಟೂ ವೀಲರ್ ಅಲ್ಲಿ ನಿಲ್ಲೋ ಜಾಗದಲ್ಲಿ ಈ ವೆಹಿಕಲ್ ನಿಲ್ಲುತ್ತೆ. ಸೊ ಈಸಿ ಟು ಅನ್ಲೋಡ್, ಈಸಿ ಟು ಲೋಡ್. ಸೊ ಈ ಒಂದು ಗಾಡಿಯ ಸ್ಪೆಷಾಲಿಟಿನೇ ಅದು. ಸೊ ಇದು ಬೆಲೆ ಬಂದು 7.5 lakhs. ಸೊ ಆನ್ ರೋಡ್ ಪ್ರೈಸ್. ಸೊ ಇದು ಒಂದು ಸಾಮರ್ಥ್ಯ ಇದೆ ಈ ಗಾಡಿಗೆ. ಸೊ ಈಗ ಈ ವೆಹಿಕಲ್ ಬಗ್ಗೆ ನಾವು ಹೇಳೋದಾದ್ರೆ, ಸೊ ಈ ವೆಹಿಕಲ್ ಬಂದು ನಾವು ಈ ಒಂದು ಎಕ್ಸ್ಪೋದಲ್ಲಿ ಲಾಂಚ್ ಮಾಡಿದಾಗ ಅದೊಂದು ಹೇಳಬೇಕು ಏನು ಅಂತಂದ್ರೆ, ಈ ಒಂದು ಗಾಡಿ ಇದೆಯಲ್ಲ ನಮ್ಮ ಇವಿ ರೆಡಿ ಎಕ್ಸ್ಪೋ ನಲ್ಲಿ ಲಾಂಚ್ ಆಗಿರುವಂತಹ ಗಾಡಿ ಇದು. ಇಂಟ್ರಾ ಇವಿ ಪಿಕಪ್ ಗಾಡಿ ಏನಿದೆ, ಸೊ ನಮ್ಮ ಇವಿ ರೆಡಿ ಎಕ್ಸ್ಪೋ ನಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಲಾಂಚ್ ಆಗಿರುವಂತಹ ಟಾಟಾ ಅವರ ಕಮರ್ಷಿಯಲ್ ವೆಹಿಕಲ್ ಇವಿ ಸೆಗ್ಮೆಂಟ್ ನಲ್ಲಿ ಇರುವಂತಹ ಗಾಡಿ. ಎಸ್ ಸರ್, ಅದ್ರ ಬಗ್ಗೆ ಹೇಳ್ತಾ ಇದ್ರಿ. ಸೊ ಇದರ ಅಡ್ವಾನ್ಸ್ಡ್ ವರ್ಷನ್ ಅಥವಾ ಅಪ್ಗ್ರೇಡೆಡ್ ವರ್ಷನ್ ಅಂತ ಹೇಳ್ಬಹುದು. ಸೊ ಇದ್ರ ಬಗ್ಗೆ ಹೇಳಿ. ಟಾಟಾ ಏಸ್ ಪ್ರೋನ ಅಪ್ಗ್ರೇಡೆಡ್ ವರ್ಷನ್, ಅದರ ಸಾಮರ್ಥ್ಯಕ್ಕಿಂತ ಅತಿ ಹೆಚ್ಚು ಸಾಮರ್ಥ್ಯ ಇರುವಂತಹ ಗಾಡಿ ಇದು. ಸೊ ಇದು ಟಾಟಾ ಇಂಟ್ರಾ ಇವಿ. ಸೊ ಇಂಟ್ರಾ ವೆಹಿಕಲ್ ಬಂದು ನಿಮಗೆ ಇದು 1,750 kg ಸಾಮರ್ಥ್ಯ ಕ್ಯಾರಿ ಮಾಡುವಂತ ಕೆಪಾಸಿಟಿ ಇರುವಂತ ಒಂದು ವೆಹಿಕಲ್. ಸೊ ಇದರದ್ದು ರೇಂಜ್ ಬಂದು ನಿಮಗೆ ಒಂದು ಟೈಮ್ಗೆ ನೀವು ಚಾರ್ಜ್ ಮಾಡಿದ್ರೆ 150 ಕಿಲೋಮೀಟರ್ ವರ್ಗು ವೆಹಿಕಲ್ ನ ರನ್ ಮಾಡಬಹುದು. ಸೊ ನೀವು ನೋಡಬಹುದು, ಈ ವೆಹಿಕಲ್ ನಾವು ಫಸ್ಟ್ ಟೈಮು ಈ ಎಕ್ಸ್ಪೋದಲ್ಲಿ ಲಾಂಚ್ ಮಾಡ್ತಾ ಇದೀವಿ. ಸೊ ಈ ಒಂದು ವೆಹಿಕಲ್ ಆಲ್ರೆಡಿ ತುಂಬಾ ಕಸ್ಟಮರ್ ವೇಟಿಂಗ್, ಆಲ್ರೆಡಿ ಬುಕಿಂಗ್ ಕೂಡ ಸ್ಟಾರ್ಟ್ ಆಗಿದೆ. ವೆಹಿಕಲ್ಗೆ ಕಸ್ಟಮರ್ ಕೂಡ ವೇಟ್ ಮಾಡ್ತಾ ಇದ್ದಾರೆ. ಸೊ ಇದ್ರ ಸಾಮರ್ಥ್ಯ 1,750 kg. ಒಂದು ಟೈಮ್ಗೆ ಒಂದು ರೇಂಜ್ ಬಂದು 150 ಕಿಲೋಮೀಟರ್ ರನ್ ಮಾಡಬಹುದು. ಸೊ ಇದು ಬ್ಯಾಂಗ್ಳೂರು ಇ ಕಾಮರ್ಸ್ ಹಬ್ ಆಗಿರೋದ್ರಿಂದ, ಸೊ ಈ ಒಂದು ವೆಹಿಕಲ್ ಇ ಕಾಮರ್ಸ್ ಸೆಗ್ಮೆಂಟ್ಗೆ, FMCG, ಸೊ ಸಿಮೆಂಟು, ಸೊ ಈ ತರ ಬೇರೆ ಬೇರೆ ಅಪ್ಲಿಕೇಶನ್ಸ್ ಅಲ್ಲೆಲ್ಲ ಯೂಸ್ ಮಾಡಬಹುದು. ಸೊ ದಿಸ್ ಈಸ್ ದ ಬೆಸ್ಟ್ ಫಾರ್ ಬ್ಯಾಂಗ್ಳೂರ್ ಆಪರೇಷನ್, ಸಿಟಿ ಆಪರೇಷನ್ ವೆಹಿಕಲ್ಸ್. ಸೊ ಅದರ ಜೊತೆಗೆ ಸರ್, ಈ ಕ್ಯಾರೇಜ್ ಅಂತ ಬಂದಂತಹ ಸಂದರ್ಭದಲ್ಲಿ ಟಾಟಾ ಅವರು ಫಸ್ಟ್ ಸ್ಟಾರ್ಟ್ ಮಾಡಿದ್ದು ಏಸ್ ಅನ್ನುವಂತ ಒಂದು ಐಕಾನಿಕ್ ಗಾಡಿನ. ಅದಾದ್ಮೇಲೆ ಇವಾಲ್ವ್ ಆಗ್ತಾ ಈಗ ಇವಿ ಸೆಗ್ಮೆಂಟ್ ಬಂದಿದ್ದೀವಿ. ಇವಿಯಲ್ಲಿ ನಿಮಗೆ ಏಸ್ ಇದೆ, ಅದರ ಜೊತೆಗೆ ಇಂಟ್ರಾ ಇದೆ. ಸೊ ಬರೀ ಇ ಕಾಮರ್ಸ್ ಅಷ್ಟೇ ಅಲ್ಲದೆ ನಮ್ಮ ರೈತರು, ಗ್ರಾಮೀಣ ಭಾಗದ ರೈತರು ಕೂಡ ಇದನ್ನ ಲೋಡಿಂಗ್ ಅನ್ಲೋಡಿಂಗ್ ಯೂಸ್ ಮಾಡಬಹುದು. ಆಫ್ ರೋಡಿಂಗ್ ಫೆಸಿಲಿಟಿ ಎಲ್ಲ ಚೆನ್ನಾಗಿದೆ. ಇದನ್ನ ನಾವು ಇದಕ್ಕೆ ಟಾರ್ಕ್ ಸಾಮರ್ಥ್ಯ ಜಾಸ್ತಿ ಕೊಟ್ಟಿದ್ದೀವಿ. ಸೊ ವಿಲೇಜ್ ಅಲ್ಲೂ ಕೂಡ ಈ ವೆಹಿಕಲ್ ನ ಯೂಸ್ ಮಾಡಬಹುದು. ಅಂದ್ರೆ ತರಕಾರಿನ ಟ್ರಾನ್ಸ್ಪೋರ್ಟೇಷನ್, ಅಂದ್ರೆ ವೆಜಿಟೇಬಲ್ ಟ್ರಾನ್ಸ್ಪೋರ್ಟೇಷನ್, ಫ್ರೂಟ್ಸ್ ಟ್ರಾನ್ಸ್ಪೋರ್ಟೇಷನ್ ಅಥವಾ ಮಿಲ್ಕ್ ಟ್ರಾನ್ಸ್ಪೋರ್ಟೇಷನ್ಗೆ ಈಸಿಯಾಗಿ ಈ ವೆಹಿಕಲ್ ನ ಟ್ರಾನ್ಸ್ಪೋರ್ಟೇಷನ್ಗೆ ಯೂಸ್ ಮಾಡ್ಕೋಬಹುದು. ಆಮೇಲೆ ಇದರದ್ದು ಸಾಮರ್ಥ್ಯ, ಈಗ ಮೇಜರ್ಲಿ ಒಂದು ಇವಿ ವೆಹಿಕಲ್ ತಗೊಂತಾರೆ ಅಂತಂದ್ರೆ ಚಾರ್ಜಿಂಗ್ ಸ್ಟೇಷನ್. ಸೊ ನಮ್ದು ಫ್ರೀ ಇನ್ಸ್ಟಾಲೇಷನ್ ಆಫ್ ಚಾರ್ಜಿಂಗ್ ಸ್ಟೇಷನ್ ಇರ್ತದೆ. ಸೊ ಯಾವುದೇ ವೆಹಿಕಲ್ ಕಸ್ಟಮರ್ ತಗೊಂಡ್ರೆ ಫ್ರೀ ಇನ್ಸ್ಟಾಲ್ ಆಫ್ ಚಾರ್ಜಿಂಗ್ ಸ್ಟೇಷನ್ ಇರ್ತದೆ. ಆಮೇಲೆ ಯಾವುದೇ ಒಂದು ರೂಟ್ ಮೋರ್ ದ್ಯಾನ್ 150 ಕಿಲೋಮೀಟರ್ ಇದ್ರೆ, ಅಂದ್ರೆ ಫಾರ್ ಎಕ್ಸಾಂಪಲ್ ಬ್ಯಾಂಗ್ಳೂರ್ ಟು ಚೆನ್ನೈ ಏನಾದರೂ ಒಂದು ವೆಹಿಕಲ್ ಟ್ರಾನ್ಸ್ಪೋರ್ಟೇಷನ್ ಇದ್ದು ಅಂತಂದ್ರೆ, ಸೊ ನಮ್ಮಲ್ಲಿ ಇವಿ ರೂಟ್ ಪ್ಲಾನರ್ ಅಂತ ಇದೆ. ಸೊ ಆ ಇವಿ ರೂಟ್ ಪ್ಲಾನರ್ ಅಲ್ಲಿ ರೂಟ್ ಡೆಸ್ಟಿನೇಷನ್ ಹಾಕಿದ್ರೆ, ಸೊ ಎಲ್ಲೆಲ್ಲಿ ಚಾರ್ಜಿಂಗ್ ಸ್ಟೇಷನ್ಸ್ ಅವೈಲಬಲ್ ಇದೆ ಅದು ಈಸಿಯಾಗಿ ತೋರಿಸುತ್ತೆ. ಅಂದ್ರೆ ಮೆಗಾ ಚಾರ್ಜಿಂಗ್ ಸ್ಟೇಷನ್ ಆಲ್ಸೋ, ಮತ್ತೆ ಪ್ರೈವೇಟ್ ಚಾರ್ಜಿಂಗ್ ಸ್ಟೇಷನ್ ಆಯಿತು. ಸೊ ಡೀಸೆಲ್ ಇಂಜಿನ್ ಕಂಪೇರ್ ಮಾಡಿದ್ರೆ ನಿಯರ್ಲಿ 60 to 70% ಕಸ್ಟಮರ್ಗೆ ಉಳಿತಾಯ ಇರುವಂತಹ ವೆಹಿಕಲ್ಸ್ ಬೋತ್ ಎರಡೂ ಕೂಡ. ಸೊ ನೀವು ಅಕಸ್ಮಾತ್ ಪೆಟ್ರೋಲ್ ಗಾಡಿಯಲ್ಲಿ 1 ಕಿಲೋಮೀಟರ್ ಕ್ರಮಿಸೋದಕ್ಕೆ
₹10 ಖರ್ಚು ಮಾಡ್ತೀರಿ ಅಂತಂದ್ರೆ ಎಕ್ಸಾಂಪಲ್ಗೆ ಹೇಳಿದ್ದು. ಸೊ ನಿಮಗೆ ಇದರಲ್ಲಿ ತಗಲೋದು ಕೇವಲ ₹3 ಮಾತ್ರನೇ. ಸೊ ಆಲ್ಮೋಸ್ಟ್ 60-70% ಅಷ್ಟು ನಿಮ್ಮ ಹಣ ಏನಿದೆ ಅದು ಉಳಿತಾಯ ಆಗುತ್ತೆ ನೀವು ಇವಿಗೆ ಶಿಫ್ಟ್ ಆದ್ರೆ. ಇವಿಗೆ ಶಿಫ್ಟ್ ಆಗೋದ್ರ ಜೊತೆಗೆ ಇವಿ ಎಕ್ಸ್ಪೋಗೆ ಬರ್ಬೇಕು ತಾನೆ. ಇವಿ ರೆಡಿ ನಿಮಗೋಸ್ಕರ ತ್ರಿಪುರವಾಸಿನಿ ಅರಮನೆ ಮೈದಾನ ಇಲ್ಲಿ ನಡೀತಾ ಇದೆ. ಸೊ ಟಾಟಾ ಮೋಟಾರ್ಸ್ ಜೊತೆಗೆ ವಿಶಿಷ್ಟವಾದಂತಹ ಗಾಡಿಗಳು, ಬೇರೆ ಬೇರೆ ಕಂಪನಿಗಳು, ವಿಧವಾದಂತಹ ಪ್ರತಿಷ್ಠಿತ ಕಂಪನಿಗಳ ಬ್ರ್ಯಾಂಡ್ ಇಲ್ಲಿ ಶೋಕೇಸ್ ಆಗ್ತಾ ಇದೆ. ಸೊ ನೀವು ಕೂಡ ಬಂದು ಇದರ ಉಪಯೋಗವನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ, ಕ್ಯಾಮ್ರಾ ಪರ್ಸನ್ ಶಿವಾನಂದ್ ಜೊತೆ ರಾಹುಲ್ ದಯಾನ್, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.